ನೀವು ಒಂದು ಕ್ಷಣ ಕಲ್ಪನೆ ಮಾಡಿ, ಇಂದು ರಾತ್ರಿ 2 ಗಂಟೆಗೆ ನೀವು ಮನೆಯ ಹೊರಗಡೆ ಬರ್ತೀರಾ. ಆದ್ರೆ ಹೊರಗಡೆ ಕತ್ಲೇನೇ ಇಲ್ಲ, ಸೂರ್ಯ ಉದಯಿಸಿಲ್ಲ. ಆದ್ರೂ ಇಡೀ ಊರು ಹಗಲಿನಂತೆ ಪ್ರಕಾಶಮಾನವಾಗಿರುತ್ತೆ. ಇದು ಯಾವುದೋ ಒಂದು ಹಾಲಿವುಡ್ ಸಿನಿಮಾದ ದೃಶ್ಯ ಅಲ್ಲ. ವಿಜ್ಞಾನಿಗಳು ಹಲವು ವರ್ಷಗಳಿಂದ ಚರ್ಚಿಸುತ್ತಿರುವ ಒಂದು ಅದ್ಭುತ ಕಲ್ಪನೆ. ಬಾಹ್ಯಾಕಾಶದಲ್ಲಿರುವ ಭಾರೀ ಕನ್ನಡಿಗಳ ಮೂಲಕ ಸೂರ್ಯನ ಬೆಳಕನ್ನು ಭೂಮಿಗೆ ತಿರುಗಿಸಬಹುದೇ? ಕೆಲವರು ಇದನ್ನ ಕೃತಕ ಸೂರ್ಯ ಅಂತ ಕರೀತಾರೆ, ಅಂದ್ರೆ ಆರ್ಟಿಫಿಷಿಯಲ್ ಸನ್ ಅಂತ. ಆದ್ರೆ ಇದು ಅಮೆರಿಕ ನಿಜವಾಗಿಯೂ ಇದರಲ್ಲಿ ಯಶಸ್ಸು ಕಂಡಿದೆಯಾ ಅಥವಾ ಇದು ಕೇವಲ ವೈರಲ್ ಸುದ್ದಿಯೇ? ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಈ ಸಂಪೂರ್ಣ ಸತ್ಯವನ್ನ ನಾವು ತಿಳಿದುಕೊಳ್ಳೋಣ. ಹಾಗಾದ್ರೆ ಎಲ್ಲರಿಗೂ ವಿಶ್ವ ರಹಸ್ಯ ಚಾನೆಲ್ಗೆ ಸ್ವಾಗತ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇನ್ಫಾರ್ಮೇಟಿವ್ ಆಗಿದೆ, ಹಾಗಾಗಿ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಸರಿ, ಈ ಕಲ್ಪನೆ ಏನು? ಮೊದಲು ಒಂದು ವಿಷಯನ ಸ್ಪಷ್ಟಪಡಿಸೋಣ. ಇಲ್ಲಿ ಯಾರೂ ಹೊಸ ಸೂರ್ಯನನ್ನ ನಿರ್ಮಿಸ್ತಾ ಇಲ್ಲ. ಸೂರ್ಯ ಈಗಾಗಲೇ ಇದೆ, ಆದ್ರೆ ಅದರ ಬೆಳಕನ್ನು ಮಾತ್ರ ಒಂದು ದೊಡ್ಡ ಕನ್ನಡಿಯ ಮೂಲಕ ಭೂಮಿಯ ಬೇರೆ ಭಾಗಕ್ಕೆ ತಿರುಗಿಸುವ ಒಂದು ಕಲ್ಪನೆ ಇದು. ಒಂದು ಸಣ್ಣ ಕನ್ನಡಿ ಸೂರ್ಯನ ಬೆಳಕನ್ನು ಗೋಡೆಯ ಮೇಲೆ ಪ್ರತಿಬಿಂಬಿಸುವುದನ್ನ ನಾವು ನೋಡಿದಿವಿ. ಅದೇ ತತ್ವವನ್ನ ಬಾಹ್ಯಾಕಾಶದಲ್ಲಿ ಸಾವಿರಾರು ಪಟ್ಟು ದೊಡ್ಡ ಪ್ರಮಾಣದಲ್ಲಿ ಬಳಸುವ ಆಲೋಚನೆ ಇದಾಗಿದೆ. ಈ ಕನ್ನಡಿ ಭೂಮಿಯನ್ನು ಸುತ್ತುವ ಕಕ್ಷೆಯಲ್ಲಿ ತೇಲ್ತಾ ಇರುತ್ತೆ. ಅದು ಸೂರ್ಯನ ಬೆಳಕನ್ನು ಹಿಡಿದು ನಿರ್ದಿಷ್ಟ ಪ್ರದೇಶಕ್ಕೆ ಪ್ರತಿಬಿಂಬಿಸಲು ಪ್ರಯತ್ನಿಸುತ್ತೆ. ಕೇಳಲು ತುಂಬಾ ಸರಳವಾಗಿ ಇದೆ, ಆದ್ರೆ ಅದನ್ನ ಕಾರ್ಯರೂಪಕ್ಕೆ ತರೋದು ವಿಶ್ವದ ಅತ್ಯಂತ ಕಠಿಣ ತಂತ್ರಜ್ಞಾನಗಳಲ್ಲಿ ಒಂದಾಗಿದೆ. ಸರಿ, ಹಾಗಾದ್ರೆ ಈ ಕಲ್ಪನೆ ಹೊಸದೇ? ಇಲ್ಲ. ವಾಸ್ತವವಾಗಿ ಈ ಆಲೋಚನೆ ಹಲವು ದಶಕಗಳ ಹಿಂದೆಯೇ ವಿಜ್ಞಾನಿಗಳ ಮನಸ್ಸಿನಲ್ಲಿ ಹುಟ್ಕೊಂಡಿತ್ತು. ಆಗ ತಂತ್ರಜ್ಞಾನ ಸಾಕಷ್ಟು ಅಭಿವೃದ್ಧಿ ಆಗಿರಲಿಲ್ಲ. ರಾಕೆಟ್ ಉಡಾವಣೆ ದುಬಾರಿಯಾಗಿತ್ತು. ಅಷ್ಟು ದೊಡ್ಡ ರಚನೆಗಳನ್ನ ಬಾಹ್ಯಾಕಾಶಕ್ಕೆ ಕೊಂಡೊಯ್ಯುವುದು ತುಂಬಾನೇ ಕಷ್ಟ ಆಗಿತ್ತು. ಆದ್ರೆ ಕಷ್ಟ ಅನ್ನೋದಕ್ಕಿಂತ ಅಸಾಧ್ಯವಾಗಿತ್ತು. ಆದ್ರೆ ಇಂದು ಪರಿಸ್ಥಿತಿ ಬದಲಾಗಿದೆ. ಹೊಸ ತಲೆಮಾರಿನ ರಾಕೆಟ್ಗಳು, ಮರುಬಳಕೆ ಮಾಡಬಹುದಾದ ಉಡಾವಣಾ ವ್ಯವಸ್ಥೆಗಳು ಮತ್ತು ಹಗುರವಾದ ವಸ್ತುಗಳ ಅಭಿವೃದ್ಧಿಯಿಂದ ಇಂತಹ ಕಲ್ಪನೆಗಳ ಬಗ್ಗೆ ಮತ್ತೆ ಚರ್ಚೆಗಳು ನಡೀತಾ ಇದ್ದಾವೆ. ಇದರಿಂದ ಏನು ಪ್ರಯೋಜನ? ಒಂದು ಕ್ಷಣ ಯೋಚಿಸಿ. ಚಳಿಗಾಲದಲ್ಲಿ ತಿಂಗಳಗಟ್ಟಲೆ ಕಡಿಮೆ ಸೂರ್ಯನ ಬೆಳಕು ಸಿಗುವ ಪ್ರದೇಶಗಳಿಗೆ ಸ್ವಲ್ಪ ಹೆಚ್ಚುವರಿ ಬೆಳಕು ಸಿಕ್ಕರೆ, ದೂರದ ಸಂಶೋಧನಾ ಕೇಂದ್ರಗಳು, ಹಿಮ ಪ್ರದೇಶಗಳು ಅಥವಾ ದೊಡ್ಡ ಪ್ರಕೃತಿ ವಿಕೋಪ ಸಂಭವಿಸಿದ ಪ್ರದೇಶಗಳಲ್ಲಿ ತಾತ್ಕಾಲಿಕವಾಗಿ ಬೆಳಕನ್ನು ಒದಗಿಸಲು ಸಾಧ್ಯವಾದರೆ, ಇದು ಕೆಲವು ಸಂದರ್ಭಗಳಲ್ಲಿ ಉಪಯೋಗವಾಗಬಹುದು. ಕೆಲವರು ಕೃಷಿಯಲ್ಲೂ ಸಹಾಯ ಆಗುತ್ತೆ ಅಂತ ಊಹಿಸ್ತಾರೆ. ಆದ್ರೆ ಇವೆಲ್ಲವೂ ಇನ್ನೂ ಸಂಶೋಧನೆಯ ಹಂತದಲ್ಲಿರುವ ಕಲ್ಪನೆಗಳು. ಈ ಒಂದು ಕಲ್ಪನೆ ನಿಜವಾಗಿಯೂ ರಾತ್ರಿನ ಹಗಲು ಮಾಡಬಹುದೇ? ಇದನ್ನೇ ಹೆಚ್ಚು ಜನ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ರಾತ್ರಿ ಹಗಲು ಆಗಲಿದೆ, ಇನ್ನು ಸೂರ್ಯ ಅಸ್ತಮಿಸುವುದೇ ಇಲ್ಲ ಎಂಬಂತಹ ಶೀರ್ಷಿಕೆಗಳು ಕಾಣಿಸ್ತವೆ. ಆದ್ರೆ ವಾಸ್ತವದಲ್ಲಿ ಒಂದು ಕನ್ನಡಿ ಸಂಪೂರ್ಣ ಸೂರ್ಯನ ಬೆಳಕನ್ನು ಭೂಮಿಗೆ ತರಲು ಸಾಧ್ಯವೇ ಇಲ್ಲ. ಅತ್ಯುತ್ತಮ ಪರಿಸ್ಥಿತಿಯಲ್ಲೂ ಅದು ಕೇವಲ ಹೆಚ್ಚುವರಿ ಬೆಳಕನ್ನು ಮಾತ್ರ ನೀಡಬಹುದು. ಅಂದ್ರೆ ಮಧ್ಯಾಹ್ನದ ಬಿಸಿಲಲ್ಲ, ಬಹುಶಃ ಮುಂಜಾನೆ ಅಥವಾ ಸಂಜೆಯ ಬೆಳಕಿನಷ್ಟು ಮಾತ್ರ ತರಿಸಬಹುದು. ಆದ್ದರಿಂದ ವೈರಲ್ ಪೋಸ್ಟ್ಗಳಲ್ಲಿ ಕಾಣುವ ಅನೇಕ ಹೇಳಿಕೆಗಳು ಅಷ್ಟಾಗಿ ನಿಜ ಇರೋದಿಲ್ಲ. ಅತಿ ದೊಡ್ಡ ಸವಾಲುಗಳು. ಈಗ ನಿಜವಾದ ಸಮಸ್ಯೆಗಳನ್ನ ನೋಡೋಣ. ಮೊದಲನೆಯದು, ಇಂತಹ ಭಾರೀ ಕನ್ನಡಿಯನ್ನು ಬಾಹ್ಯಾಕಾಶಕ್ಕೆ ಕೊಂಡೊಯ್ಯುವುದು. ಅದು ಅತ್ಯಂತ ಹಗುರವಾಗಿರಬೇಕು, ಆದರೆ ಅದೇ ಸಮಯದಲ್ಲಿ ತುಂಬಾ ಬಲವಾಗಿಯೂ ಇರಬೇಕು. ಎರಡನೆಯದು, ಬಾಹ್ಯಾಕಾಶದಲ್ಲಿ ಅದನ್ನು ಸರಿಯಾಗಿ ಓಪನ್ ಮಾಡಬೇಕು. ಮೂರನೆಯದು, ಭೂಮಿ ನಿರಂತರವಾಗಿ ತಿರುಗುತ್ತಿದೆ, ಕನ್ನಡಿ ಕೂಡ ಚಲಿಸುತ್ತಿರುತ್ತದೆ, ಸೂರ್ಯನ ಸ್ಥಾನವೂ ಬದಲಾಗ್ತಾ ಇರುತ್ತೆ. ಈ ಮೂರು ಚಲನೆಗಳನ್ನ ಒಂದೇ ಸಮಯದಲ್ಲಿ ಲೆಕ್ಕ ಹಾಕಿ ಬೆಳಕನ್ನು ಸರಿಯಾದ ಸ್ಥಳಕ್ಕೆ ತಿರುಗಿಸುವುದು ಅತ್ಯಂತ ಕಷ್ಟ. ಒಂದು ಚಿಕ್ಕ ತಪ್ಪಾದರೂ ಬೆಳಕು ಸಾವಿರಾರು ಕಿಲೋಮೀಟರ್ ದೂರಕ್ಕೆ ಹೋಗಬಹುದು. ಹಾಗಾದ್ರೆ ಇದಕ್ಕೆ ಎಷ್ಟು ಖರ್ಚಾಗುತ್ತೆ? ಇಂತಹ ಯೋಜನೆಗೆ ಸಾವಿರಾರು ಕೋಟಿ ರೂಪಾಯಿಗಳ ಖರ್ಚಾಗಬಹುದು. ಏಕೆಂದ್ರೆ ಒಂದು ಸಾಮಾನ್ಯ ಉಪಗ್ರಹವನ್ನೇ ಉಡಾವಣೆ ಮಾಡಲು ದೊಡ್ಡ ಮೊತ್ತದ ಹಣ ಬೇಕಾಗುತ್ತೆ. ಹಾಗಿದ್ರೆ ಭಾರೀ ಪ್ರತಿಬಿಂಬಿಸುವ ರಚನೆಯನ್ನು ಬಾಹ್ಯಾಕಾಶಕ್ಕೆ ಕೊಂಡೊಯ್ಯುವುದು ಎಷ್ಟು ದುಬಾರಿ ಆಗ್ಬೋದು ಅಂತ ನೀವೇ ಒಮ್ಮೆ ಊಹಿಸಿ ನೋಡಿ. ಇದರ ಜೊತೆಗೆ ನಿರ್ವಹಣೆ, ನಿಯಂತ್ರಣ ಮತ್ತು ಸುರಕ್ಷತೆ ಇವೆಲ್ಲವೂ ಹೆಚ್ಚುವರಿ ವೆಚ್ಚವನ್ನು ಉಂಟು ಮಾಡ್ತವೆ.
ಗೊತ್ತಾಯ್ತಲ್ಲ ಸ್ನೇಹಿತರೆ, ಇದೇನಂದ್ರೆ ಸೂರ್ಯನ ಬೆಳಕನ್ನ ಒಂದು ಮಿರರ್ ಮೇಲೆ ರಿಫ್ಲೆಕ್ಟ್ ಮಾಡಿ ಭೂಮಿಗೆ ಬೇಕಾಗಿದ್ದ ಕಡೆಗೆ ಎಷ್ಟು ಬೆಳಕು ಬೇಕು, ಎಲ್ಲಿ ಬೇಕು ಅಂತ ಆ ಬೆಳಕನ್ನ ರಿಫ್ಲೆಕ್ಟ್ ಮಾಡೋದೇ ಈ ಒಂದು ಪ್ಲಾನ್. ಆದ್ರೆ ಇದನ್ನ ಎಷ್ಟು ಸಿಂಪಲ್ ಆಗಿ ಹೇಳಕ್ಕಾಗುತ್ತೋ ಅಷ್ಟು ಸಿಂಪಲ್ ಆಗಾಗ್ಲಿ ಅಥವಾ ಈಸಿಯಾಗಾಗ್ಲಿ ಮಾಡುವಂತ ಒಂದು ಯೋಜನೆ ಇದಲ್ಲ. ತುಂಬಾನೇ ಕಷ್ಟ ಇದೆ. ಇದರಿಂದ ಅಪಾಯಗಳು ಕೂಡ ಇರಬಹುದು. ಸರಿ, ಆ ಅಪಾಯಗಳೇನು ಅಂತ ನಾವಿಲ್ಲಿ ನೋಡೋಣ. ಪ್ರತಿ ಹೊಸ ತಂತ್ರಜ್ಞಾನಕ್ಕೂ 2 ಮುಖಗಳಿರ್ತವೆ, ಲಾಭ ಮತ್ತು ಅಪಾಯ. ರಾತ್ರಿ ವೇಳೆ ಹೆಚ್ಚುವರಿ ಬೆಳಕು ಬಂದ್ರೆ ಪಕ್ಷಿಗಳು, ಪ್ರಾಣಿಗಳು ಹಾಗೆ ಕೀಟಗಳು ಅವುಗಳ ನೈಸರ್ಗಿಕ ಜೀವನ ಚಕ್ರ ಬದಲಾಗೋ ಸಾಧ್ಯತೆ ಇದೆ. ಖಗೋಳ ವಿಜ್ಞಾನಿಗಳು ದೂರದರ್ಶಕಗಳಿಂದ ನಕ್ಷತ್ರಗಳನ್ನ ಗಮನಿಸುವಾಗ ಹೆಚ್ಚುವರಿ ಪ್ರತಿಬಿಂಬಗಳು ತೊಂದರೆ ಉಂಟು ಮಾಡಬಹುದು. ಆದ್ದರಿಂದ ಯಾವುದೇ ದೇಶ ಇಂತಹ ಯೋಜನೆಯನ್ನು ಆರಂಭಿಸುವ ಮೊದಲು ಸಂಪೂರ್ಣ ಪರಿಸರದ ಮೇಲೆ ಅದರ ಪರಿಣಾಮವನ್ನು ಅಧ್ಯಯನ ಮಾಡಬೇಕಾಗತ್ತೆ. ಸರಿ, ಹಾಗಾದ್ರೆ ನಾವೀಗ ನೋಡ್ತಾ ಇರೋ ನ್ಯೂಸ್ ಪ್ರಕಾರ ಅಮೆರಿಕ ಯಶಸ್ವಿಯಾಗಿದೆಯಾ? ಇದೀಗ ಅತ್ಯಂತ ಮುಖ್ಯವಾದ ಪ್ರಶ್ನೆ. ಅಮೆರಿಕ ನಿಜವಾಗಿಯೂ ಕೃತಕ ಸೂರ್ಯನ ನಿರ್ಮಿಸುತ್ತೆ? ಉತ್ತರ ಇಲ್ಲ. ಇಲ್ಲಿವರೆಗೆ ಭೂಮಿಗೆ ದೊಡ್ಡ ಪ್ರಮಾಣದಲ್ಲಿ ಸೂರ್ಯನ ಬೆಳಕನ್ನ ಪ್ರತಿಬಿಂಬಿಸುವ ಕಾರ್ಯನಿರ್ವಹಣೆಯ ಸಾರ್ವಜನಿಕ ವ್ಯವಸ್ಥೆ ಯಶಸ್ವಿಯಾಗಿದೆ ಎಂಬ ದೃಢವಾದ ಸಾಕ್ಷ್ಯ ಲಭ್ಯವಿಲ್ಲ. ಹೌದು, ಬಾಹ್ಯಾಕಾಶದಲ್ಲಿ ದೊಡ್ಡ ಕನ್ನಡಿಗಳು, ಸೌರಶಕ್ತಿ ಮತ್ತು ಬೆಳಕು ಪ್ರತಿಬಿಂಬಿಸುವ ತಂತ್ರಜ್ಞಾನಗಳ ಬಗ್ಗೆ ಸಂಶೋಧನೆಗಳು ನಡೀತಾ ಇದ್ದಾವೆ. ಆದರೆ ಅವು ಇನ್ನೂ ಸಾಮಾನ್ಯ ಬಳಕೆಗೆ ಬಂದಿಲ್ಲ. ಹೀಗಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಕಾಣುವ ಪ್ರತಿಯೊಂದು ವೈರಲ್ ನಂಬುವ ಮೊದಲು ಅದರ ಹಿಂದಿನ ಸತ್ಯವನ್ನ ತಿಳಿದುಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಭವಿಷ್ಯದಲ್ಲಿ ಇದು ಸಾಧ್ಯನಾ? ಭವಿಷ್ಯವನ್ನು ಯಾರೂ ನಿಖರವಾಗಿ ಹೇಳಲು ಸಾಧ್ಯವಿಲ್ಲ. ಆದರೆ ಇಂದು ಅಸಾಧ್ಯ ಎಂದು ಕಂಡ ಅನೇಕ ತಂತ್ರಜ್ಞಾನಗಳು ಇಂದು ನಮ್ಮ ಕೈಯಲ್ಲಿವೆ. ಒಮ್ಮೆ ಚಂದ್ರನ ಮೇಲೆ ಮನುಷ್ಯ ನಡೀತಾನೆ ಅಂತ ಹೇಳಿದ್ರೆ ಜನ ನಂಬ್ತಾ ಇರಲಿಲ್ಲ. ಆದರೆ ಇವತ್ತು ಅದು ಇತಿಹಾಸ ಆಗ್ಬಿಟ್ಟಿದೆ. ಹೀಗಾಗಿ ಒಂದು ದಿನ ಬಾಹ್ಯಾಕಾಶದಲ್ಲಿರುವ ಕನ್ನಡಿಗಳು, ಸೌರಶಕ್ತಿ ಕೇಂದ್ರಗಳು ಮತ್ತು ಹೊಸ ತಂತ್ರಜ್ಞಾನಗಳು ನಮ್ಮ ಜೀವನದ ಭಾಗವಾಗುವ ಸಾಧ್ಯತೆಯನ್ನು ಸಂಪೂರ್ಣವಾಗಿ ತಳ್ಳಿ ಹಾಕೋದಿಕ್ಕೆ ಸಾಧ್ಯವಿಲ್ಲ. ಆದರೆ ಅದಕ್ಕೆ ಇನ್ನೂ ಸಾಕಷ್ಟು ಸಮಯ ಮತ್ತು ಸಂಶೋಧನೆ ಬೇಕಾಗುತ್ತೆ. ಹಾಗಾದ್ರೆ ಸ್ನೇಹಿತರೆ, ನಿಮ್ಮ ಅಭಿಪ್ರಾಯ ಏನು? ಒಂದು ದಿನ ಮನುಷ್ಯ ನಿಜವಾಗಿಯೂ ರಾತ್ರಿಯನ್ನ ಹಗಲು ಮಾಡಬಹುದೇ, ಅಥವಾ ಪ್ರಕೃತಿಯ ನಿಯಮಗಳನ್ನ ಬದಲಾಯಿಸೋದು ಅಪಾಯಕಾರಿಯೇ? ನಿಮ್ಮ ಈ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ನಿಮ್ಗೇನಾದ್ರೂ ಇದ್ರ ಬಗ್ಗೆ ಮಾಹಿತಿ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಅದನ್ನ ಕೂಡ ತಿಳಿಸಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನ ಶೇರ್ ಮಾಡ್ಕೊಳ್ಳಿ. ಇಂತಹ ಜಗತ್ತಿನ ರಹಸ್ಯಗಳು, ವಿಜ್ಞಾನ, ಬಾಹ್ಯಾಕಾಶ ಮತ್ತು ಆಶ್ಚರ್ಯಕರ ಮಾಹಿತಿಗಳಿಗಾಗಿ ನಮ್ಮ ವಿಶ್ವ ರಹಸ್ಯ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಒತ್ತೋ ಮುಖಾಂತರ ಇದರಲ್ಲಿ ಬರೋ ಎಲ್ಲಾ ವಿಡಿಯೋಗಳನ್ನ ನೀವು ಮೊದಲಿಗೆ ನೋಡಬಹುದು. ವೀಕ್ಷಕರೇ, ಮುಂದಿನ ವಿಡಿಯೋದಲ್ಲಿ ನಾವು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಎಲ್ಲ ಟಾಪಿಕ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ.